ಎಲ್ಲಿಗೆ ಬಂದ ಪ್ರಜಾಮತದಲ್ಲಿ ಕೆಲಸ ಸಿಕ್ತು. ಪ್ರಜಾಮತದಲ್ಲಿ ಆಗ ಅವರು ಆನಾಕ್ರು VC ಇವರೆಲ್ಲ ಗ್ರೇಟ್ ಆರ್ಟ್ ಕ್ರಿಟಿಕ್ಸ್. ಅವರು ಒಂದಿಷ್ಟು ಚಿಕ್ಕ ಚಿತ್ರಕ್ಕೆ 1000 ರೂಪಾಯಿ ಹೆಬ್ಬಾರ್ ಕೊಟ್ಟಿದ್ರು ಅಂದ್ರೆ 77 RK ಲಕ್ಷ್ಮಣ ಹೇಳುದು ಎಲ್ಲ ಚೆನ್ನಾಗಿ ಬರೀತಾರೆ. ಮುಂದೆಲ್ಲ ಡಾಕ್ಟ್ರು ಇಂಜಿನಿಯರು ಆಗಿಬಿಡ್ತಾರೆ. ನೀವು ರಚನಾ ಅಡ್ವರ್ಟೈಸ್ಮೆಂಟ್ 5 ವರ್ಷ ಇದ್ರಾ? ಹೌದು. ಆಮೇಲೆ ಯಾಕೆ ಬಿಟ್ರಿ? ಅಲ್ಲಿ ಬಿಟ್ಟಿಲ್ಲ, ಅವ್ರು ತೀರ್ಕೊಂಡ್ರು ಪ್ರೊಪರೇಟ್ರು. ಆಮೇಲೆ ನನಗೆ ನ್ಯಾಷನಲ್ ಅಕಾಡೆಮಿದು ಗ್ರಾಫಿಕ್ ವರ್ಕ್ ಮಾಡೋಕ್ಕೆ ರಿಸರ್ಚ್ ಅವಾರ್ಡು ನ್ಯಾಷನಲ್ ಅಕಾಡೆಮಿ ಅವ್ರು ಕೊಟ್ಟರು. ಒಂದು ವರ್ಷ ನಾವು ತಮಿಳ್ನಾಡಿಗೆ ಹೋಗಿ ಅಲ್ಲಿ ರೀಜನಲ್ ಸೆಂಟ್ರ್ ಇತ್ತು, ಇವಾಗ ಅಲ್ಲಿ ವರ್ಕ್ ಮಾಡಬೇಕಿತ್ತು. ಅಲ್ಲಿಗೆ ಹೋದೆ ನಾನು ಗ್ರಾಫಿಕ್ ವರ್ಕ್ ಮಾಡೋಕ್ಕೆ. ಸ್ಟುಡಿಯೋ ಫೆಸಿಲಿಟೀಸ್ ಬೇಕು, ಮನೇಲಿ ಮಾಡೋಕ್ಕಾಗಲ್ಲ. ಅಲ್ಲಿ ಎಚ್ಚಿಂಗ್ ಎಲ್ಲ ಮಾಡಿದೆ. ಅಲ್ಲೂ ಕೂಡ ಕೆಲವು ಪುಸ್ತಕಗಳಿಗೆ ತಮಿಳು ಸುಬ್ರಹ್ಮಣ್ಯ ಭಾರತಿ ಕವಿಗಳು ಪುಸ್ತಕಕ್ಕೆಲ್ಲ ಡ್ರಾಯಿಂಗ್ ಎಲ್ಲ ಮಾಡಿಕೊಟ್ಟಿದ್ದೇನೆ. ಆಗ ನೀವು ಮದುವೆ ಆಗಿರಲಿಲ್ಲ ಮೈಸೂರು? ಅಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ ಒಂದೇ ವರ್ಷ. ಆಮೇಲೆ ಏನು ಮಾಡಿದ್ರಿ? ವಾಪಸ್ ಬಂದೆ. ಎಲ್ಲಿಗೆ ಬಂದೆ? ಪ್ರಜಾಮತದಲ್ಲಿ ಕೆಲಸ ಸಿಕ್ತು. ಪ್ರಜಾಮತದಲ್ಲಿ. ಆಗ ಪ್ರಜಾಮತದಲ್ಲಿ ಚಿಂಗಾರಿ ಹುಬ್ಬಳ್ಳಿಕರ್ ಅವರು ಬರಿತಾ ಇದ್ರು. ನಾಗರಾಜ್ ರಾವ್ ಎಡಿಟರ್ ಆಗಿದ್ರು. ವಾಮನ್ ಇದ್ರು. ವಾಮನ್ ಮಂಗಳೂರು ಕಡೆಯವರ? ಗೊತ್ತಿಲ್ಲ. ವಾಮನ ಎಲ್ಲಿಯವರು ಗೊತ್ತಿಲ್ಲ ನಿಮಗೆ? ಚಿತ್ರದುರ್ಗ. ಓಕೆ. ನೀವು ಅಲ್ಲಿ ಪ್ರಜಾವಾಣಿಯಲ್ಲಿ ಏನಾಗಲ್ಲ, ಪ್ರಜಾಮತದಲ್ಲಿ ಏನಾಗಿ ಸೇರಿಕೊಂಡ್ರಿ? ಆರ್ಟಿಸ್ಟ್. ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಅಲ್ಲೂ 5 ವರ್ಷ. ಆಮೇಲೆ ಚಿತ್ರಕಲಾ ಪರಿಷತ್ತು ಸಂಪರ್ಕ ಇತ್ತಲ್ಲ, ಅಲ್ಲಿ ಲೆಕ್ಚರರ್ ಆಗಿ ಸೇರ್ಕೊಂಡೆ. ನಂಜುಂಡರಾವ್ ಕೊಟ್ಟರು. ಆಮೇಲೆ ಲಲಿತ್ ಕಲಾ ಅಕಾಡೆಮಿಗೆ ಸದಸ್ಯನಾದೆ. ಆಗಲೇ ತಿಪ್ಪೇಸ್ವಾಮಿಗಳು ಅಧ್ಯಕ್ಷರಾಗಿದ್ದರು. ಆಮೇಲೆ ಸ್ಟೂಡೆಂಟ್ ಆಗಿದ್ದಾಗಲೇ ತಾರಾಸು ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಇತ್ತು. ಅದು ಹೇಗೆ ನಿಮ್ಗೆ ತಾರಾಸು ಕಾಂಟ್ಯಾಕ್ಟ್? ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಲಿ ಇರುವಾಗಲೇ ಇದೇ ಥರ ಪೇಂಟಿಂಗ್ ಮಾಡ್ತಾ ಇದ್ದೆ. ನೋಡಿದ್ರೆ ಸ್ವಲ್ಪ ಬಾರಪ್ಪ, ನಾನು ಕೆಲಸ ಉಂಟು, ನೀವು ಕೊಡ್ತೀನಿ, ಒಂದು ಸ್ವಲ್ಪ ಮಾಡಿಕೊಡು ಅಂತ. ಅವ್ರೇನೋ ಒಂದು ಶೃಂಗೇರಿ ಪೀಠದ ಇದರ ಹೆಸರಲ್ಲಿ ಏನೋ ಒಂದು ಪೀಠ ಮಾಡಬೇಕು ಅಂತ ಇತ್ತು. ಭಾರತೀ ತೀರ್ಥ, ಅಖಿಲ ಭಾರತೀಯ ತೀರ್ಥ ಏನೋ ಒಂದು ಪೀಠ ಮಾಡೋದಿತ್ತು. ಅದಕ್ಕೆಲ್ಲ ಡಿಸೈನ್ ಎಲ್ಲ ಮಾಡಿಕೊಡ್ಬೇಕಿತ್ತು ಪೇಂಟಿಂಗಿಗೆ. ಆದ್ರೆ ಡಿಸೈನ್ ಮಾಡಿಕೊಟ್ಟೆ ಅವರು. ದುರ್ಗಾಸ್ತಮಾನದ ಕವರ್ ಡಿಸೈನ್ ನಿಮ್ದೆ? ಹೌದು, ಅವರೇ ನಿಮಗೆ ಮಾಡಿಕೊಟ್ಟದ್ದು. ಪೇಂಟಿಂಗ್ ಎಲ್ಲ ಅವ್ರ ಮನೇಲೂ ಎಲ್ಲ ಕಲೆಕ್ಷನ್ ಇತ್ತು. ಅವ್ರಿಗೆ ನೋಡ್ತಾ ಇರ್ಬೇಕು ಅವ್ರಿಗೆ ಆ ಥರ. ಅವರು ನಿಮಗೆ ಕಥೆ ಕಾದಂಬರಿ, ಇಡೀ ಕಾದಂಬರಿಯನ್ನು ಓದಿ ನೀವು ಚಿತ್ರ ಬರೋದು? ಅವರು ಆನಾಕ್ರು VC ಇವರೆಲ್ಲ ಗ್ರೇಟ್ ಆರ್ಟ್ ಕ್ರಿಟಿಕ್ಸ್. ಅವರು ಸಂಗೀತದ ಬಗ್ಗೆ ಅನುಭವ ಇತ್ತು, ಚಿತ್ರದ ಬಗ್ಗೆ ಅನುಭವ ಇತ್ತು, ಜಗತ್ತಲ್ಲಿ ಏನೇನ ಇದೆಲ್ಲ ಬಹಳ ಅನುಭವ ಅವ್ರಿಗೆ ತುಂಬಾ ಇತ್ತು. ನೀವು ಮತ್ತೆ ನಿಮಗೆ PR ಸ್ವಾಮಿ, ತಿಪ್ಪೇಸ್ವಾಮಿ ಅವರ ಸಂಪರ್ಕ ಹೇಗೆ ಬಂತು? MTV ಆಚಾರ್ಯ ಅವರ ಬಗ್ಗೆ ನೀವೆಲ್ಲ ಬರ್ದಿದ್ದೀರಿ ಕೆಲವೆಲ್ಲ? ಬಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರಿಗೆ ತಿಪ್ಪೇಸ್ವಾಮಿಗಳಿಂದ ಒಬ್ರಿಗೆ ಪರಿಚಯ ಆದರೆ ಅವ್ರ ಕಾಂಟ್ಯಾಕ್ಟ್ ಎಲ್ಲ ಇಟ್ಕೊಳ್ಳೋರು. ಅವರು ಲಲಿತಾ ಅಕಾಡೆಮಿ ಅಧ್ಯಕ್ಷರಾಗಿದ್ರೆ? ಲಲಿತಾ ಅಕಾಡೆಮಿ ಯಾವ್ದಾರ ಅಕಾಡೆಮಿಯಲ್ಲಿ ಇದ್ರು ಅವರು? ಅಧ್ಯಕ್ಷರಾಗಿದ್ರು. ಆಗ ನೀವು ಸೇರಿಕೊಂಡ್ರೆ ಅಲ್ಲಿ ಮೆಂಬರ್? ನಾವು ಚಂದ್ರನಾಥ್, ಆಮೇಲೆ ಇನ್ನೂ ಅನೇಕ ಜನ ಒಳ್ಳೊಳ್ಳೆಯವರೆಲ್ಲ ಇದ್ರು. ಒಳ್ಳೆ ಟೀಮ್ ಇತ್ತು. ನೀವು ಇನ್ನೊಂದು ವಿಷಯ, ನಾನು ಬೆಂಗಳೂರಿಗೆ 77 ಬಂದ ತಕ್ಷಣ KK ಹೆಬ್ಬಾರ್ ಇಲ್ಲಿಗ ಅಕಾಡೆಮಿಗೆ ಅಧ್ಯಕ್ಷರಾಗಿ ಬಂದಿದ್ರಲ್ಲ, ಕೇಂದ್ರಕ್ಕೆ ಸಾಹಿತ್ಯ KK ಅದರಲ್ಲೆಲ್ಲ ತಿಪ್ಪೇಸ್ವಾಮಿ ಇವರೆಲ್ಲ ಮೆಂಬರ್ಗಳಾಗಿದ್ರು. ಕೇಂದ್ರ ಸಾಹಿತ್ಯ, ಕೇಂದ್ರ ಲಲಿತಾ ಅಕಾಡೆಮಿಯಲ್ಲಿ KK ಹೆಬ್ಬಾರ್ ಒಂದು ಪೇಂಟಿಂಗ್ ಬಗ್ಗೆ ಎಲ್ಲ ಒಂದು ಡಿಸ್ಕಷನ್ ಮಾಡಿ ಹೇಳೋದು, ಇದೆಲ್ಲ ಭಾಳ ಚೆನ್ನಾಗಿತ್ತು. ಆಮೇಲೆ ನಮ್ಗೆ ಸೇಲ್ ಮಾಡಿಸಿ ದುಡ್ಡೆಲ್ಲ ಚೆನ್ನಾಗಿ ಕೊಡ್ತಾ ಇದ್ರು. ಅವಾಗಲೇ ಒಂದಿಷ್ಟು ಚಿಕ್ಕ ಚಿತ್ರಕ್ಕೆ 1000 ರೂಪಾಯಿ ಹೆಬ್ಬಾರ್ ಕೊಟ್ಟಿದ್ರು ಅಂದ್ರೆ 77ರಲ್ಲಿ. ಈಗ ಅದಕ್ಕೆ ಎಷ್ಟು ಬೆಲೆ ಆಗ್ತದೆ? ಇವಾಗೆಲ್ಲ ಎಕ್ಸಿಬಿಷನ್ ಅಂದ್ರೆ ಆ ಥರ ಸೇಲ್ಗಳು ಕಡಿಮೆ. ಅವರು ಮಾಡುವಾಗ ಅವರ ಅನುಭವ ಜಾಸ್ತಿ, ಒಂದು ವ್ಯವಸ್ಥೆ ಇಟ್ಕೊಂಡು ಅವ್ರು ಮಾಡ್ತಾ ಇದ್ರು. ಇದು ನನ್ನ ಅನುಭವ ಅಷ್ಟೇ. ಆಮೇಲೆ ಆದ ಅಧ್ಯಕ್ಷರುಗಳು ಎಲ್ಲ ಚೆನ್ನಾಗೇ ಕೆಲಸ ಮಾಡಿದ್ದಾರೆ. ತಿಪ್ಪೇಸ್ವಾಮಿಗಳ ಪೀರಿಯಡಲ್ಲಿ ತುಂಬ ಪಬ್ಲಿಕೇಶನ್ಸು ಬಂದಿದೆ. ಅಷ್ಟು ಪಬ್ಲಿಕೇಶನ್ ಆಮೇಲೆ ಯಾವುದ್ರಲ್ಲೂ ಬಂದಿಲ್ಲ. ಆ ಕಲಾವಾರ್ತೆಯಲ್ಲಿ ನೀವು ಬರ್ದಿದ್ದೀರಿ ತುಂಬ. ಆಗಲೇ ಕಲಾವಾರ್ತೆ ಅವರೇ? ಆಮೇಲೆ ಮುಂದೆ ಅದರ ನೆಕ್ಸ್ಟ್ ಪೀರಿಯಡ್ ಅವ್ರು ಹೋದ್ಮೇಲೆ ಬರ್ಕೊಡಿದ್ರು, ಬರೆದು ಕೊಟ್ಟೆ.
ಮತ್ತೆ ಗುಡ್ಡದ ಭೂತ ಅದಕ್ಕೆ ನೀವು ಚಂದ್ರ ಸ್ನೇಹಿತರು ಚಂದ್ರಕಾಂತ್ ಇದ್ದಾರಲ್ಲ, ಅವ್ರು ನನ್ನ ಹತ್ರ ಲೆಟ್ರಿಂಗ್ ಇದೆಲ್ಲ ಕೆಲವು ವರ್ಕ್ ಮಾಡಿಸೋರು, ನಮ್ಮ ಕಾರ್ಟೂನ್ ಫೀಲ್ಡ್ ಅವ್ರು. ಅವರು ಸ್ವಲ್ಪ ಇದೆ ಇದು ಸೀರಿಯಲ್ ವರ್ಕ್. ತಾರಸು ಹೋದ್ಮೇಲೆ ನನಗೆ ಅವ್ರದ್ದು ಸಣ್ಣ ಕಥೆಗಳ ಪುಸ್ತಕ ಅವ್ರ ಮೇಲೆ ಯಾರೋ ಕೊಟ್ಟಿದ್ರು, ನಾ ಪ್ರಭಾಕರ್ ಅಂತಿದ್ರು, ಅವ್ರು ಕೊಟ್ಟಿದ್ರು. ಅದನ್ನ ನೋಡಿದವರು ಈ ಸೀರಿಯಲ್ ಮಾಡ್ತೀವಿ ಅದಕ್ಕೆಲ್ಲ ನೀವು ಲೆಟ್ರಿಂಗ್ ಮಾಡಿಕೊಡ್ಬೇಕು ಅಂತ ಅವ್ರ ಮನೆಗೆ ಹೋಗಿ ಅದನ್ನೆಲ್ಲ ಒಪ್ಪಂದ ಮಾಡ್ಕೊಂಡು ಅವಾಗಿಂದ ಸೀರಿಯಲ್ಲೆಲ್ಲ ಬರೋಕ್ಕೆ ಶುರು. ಎಷ್ಟು ಸೀರಿಯಲಿಗೆ ಕವರ್ ಇದು ಮಾಡಿದ್ದೀರಿ ನೀವು? ಮರ್ತೋಗಿದ್ದು. ಕೆಲವು ಸಿನಿಮಾಕ್ಕೂ ಮಾಡಿದ್ದೀನಿ. ಯಾವುದು ಒಂದೆರಡು ಸಿನಿಮಾ ಹೇಳಿ. ಸಿನಿಮಾ ಅಂದರೆ ಗಿರೀಶ್ ಕಾಸರವಳ್ಳಿ ಅವ್ರದ್ದು ಕ್ರೌರ್ಯ, ಅದು ನಿಮ್ಮದೇ ಹೆಡ್ಡಿಂಗ್. ಆಮೇಲೆ ಕೆ ಅಬ್ಬರ್ ಬಗ್ಗೆ ಅವರ ಜೀವನ ಚರಿತ್ರೆ ಮಾಡಿರ್ತಾರೆ. ಅದು ಯಾರು ಮಾಡಿದ್ರು? ಸಾಕ್ಷ್ಯಚಿತ್ರ ವಾರ್ತಾ ಇಲ್ಲ, ಅದಕ್ಕೆಲ್ಲ ಲೆಟ್ರಿಂಗ್ ನಾನೇ ಮಾಡಿ. ಹಾಗೆ ಒಳ್ಳೆ ಇನ್ಕಮ್ ಇತ್ತು ನಿಮಗೆ. ಹಾಗೆ ಭಾಳ ಹಾಗೆ ಚಿತ್ರಕಲಾ ಪರಿಷತ್ತಲ್ಲೇ ಇದ್ರಿ ನೀವು? ಪ್ರಜಾಮತದಲ್ಲಿದ್ದೆ, ಚಿತ್ರಕಲಾ ಪರಿಷತ್ತಲ್ಲೂ ಇದ್ದೆ. ಇವರು ಹುಬ್ಳಿಕರ್ರವರು ಅವರು ಒಂದು ಚಿಂಗಾರಿ ಅಂತ ಬರಿತಾ ಇದ್ರಲ್ವಾ, ಅವರು ಅದು ಮಾತ್ರ ಮಾಡ್ತಿದ್ರ ಬೇರೆ ಕೆಲಸ ಮಾಡ್ತಾ ಇದ್ರು? ಅದನ್ನೇ ಮಾಡ್ತೀವಿ. ಅವರು ನಿಮ್ಮ ಪ್ರಜಾಮತ ಆಫೀಸರ್ಗೆ ಬಂದೇ ಮಾಡ್ತಿದ್ರು. ಅವ್ರು ಇಡೀ ದಿನ ಕೆಲಸ ಇತ್ತು ಅದರಲ್ಲಿ. ಹಾಗೆ ನಿಮ್ಮ ಕಾಂಪಿಟೇಟರ್ ಸುಧಾ ಪತ್ರಿಕೆ ಆಗಿತ್ತು. ಅದು ಸುಧಾದಲ್ಲಿ ತುಂಬಾ ಇದ್ರಲ್ಲೆಲ್ಲ ನಾವು ಫ್ರೀಲ್ಯಾನ್ಸ್ ಆಗ್ಬೇಕು. ಪ್ರಜಾವಾಣಿ ಅಲ್ಲಿ ನಮಗೆ ನರೇಂದ್ರ ಅವರು ಹೆಲ್ಪ್ ಮಾಡುದು. ಅವಾಗ ಒಳಸುಂಟಿ ಎಲ್ಲ ಹೇಳಿ ನರೇಂದ್ರ ಅವರೇ ನನಗೆ ಒಳಸುಂಟಿ ಪ್ರಾರಂಭ ಮಾಡ್ತಾರೆ, ಒಂದಷ್ಟು ಕಾರ್ಟೂನ್ ಬರೀರಿ. ಅಲ್ಲ, ಒಳಸುಂಟಿ ನರೇಂದ್ರ ಅವರು ಅಲ್ಲಿ ಇರ್ಲಿಲ್ಲಲ್ಲ? ಇಲ್ಲ, ಅದಕ್ಕೆ ಆಗ ಸಂಪಾದಕರಿಗೂ ವ್ಯಂಗ್ಯಚಿತ್ರಕಾರಿಗೂ ಸಂಪರ್ಕ ಬಹಳ ಚೆನ್ನಾಗಿತ್ತು. ಎಲ್ಲ ಕೇಳಿ ತಿಳ್ಕೊಳ್ತಾ ಇದ್ರು. ಯಾವ ಫಂಕ್ಷನ್ ಮಾಡಿದ್ರು ಎಲ್ಲರೂ ಪ್ರಜಾವಾಣಿಯಲ್ಲಿ ಎಲ್ಲ ಎಡಿಟರ್ಸು ಬರೋರು. ಎಲ್ಲಿಗೆ? ಇಲ್ಲಿ ಇದು ಕರ್ನಾಟಕ ವ್ಯಂಗ್ಯಚಿತ್ರಕಾರ ಸಂಘದ ಈ ಕಾರ್ಯಕ್ರಮಗಳಿಗೆ ಖಾದ್ರಿ ಶಾಮಣ್ಣ ಬರೋರು, ER ಸೇತುರಾಮ್ ಬರೋರು, MB ಸಿಂಗ್ ಬರೋರು, ಎಕ್ಸಿಬಿಷನ್ಗಳಿಗೂ ಬರೋರು. ಆರ್ ಮೂರ್ತಿ ಹೆಚ್ಚು ಮಾತಾಡ್ತಿರ್ಲಿಲ್ಲ, ಆದರೆ ಎಕ್ಸಿಬಿಷನ್ ಅವರು ಪೇಂಟಿಂಗ್ ಮಾಡೋರು, ಬಂದು ನೋಡೋರು. ಆಮೇಲೆ ಅನೇಕ ಜನ ಡಿಸ್ಕಷನ್ ಬಹಳ ಆಗ್ತಾ ಇತ್ತು. RK ಲಕ್ಷ್ಮಣ್ ಬಂದಿದ್ರು ಸಾಹಿತ್ಯ ಇದು ಪರಿಷತ್ತಲ್ಲಿ, ಕನ್ನಡ ಸಾಹಿತ್ಯ ಡಿಸ್ಕಷನ್ ತುಂಬಾ ಆಗೋದು. ನಾ ಹೆಚ್ಚು ಮಾತಾಡ್ಲಿಲ್ಲ, ನನ್ನ ವರ್ಕೆ ನೋಡಿ ಹಿಂಗೆ ನೋಡಿದ್ರು. RK ಲಕ್ಷ್ಮಣ್ ಹೇಳೋದು ಎಲ್ಲ ಚೆನ್ನಾಗಿ ಬರೀತಾರೆ, ಮುಂದೆಲ್ಲ ಡಾಕ್ಟ್ರು ಇಂಜಿನಿಯರು ಆಗಿಬಿಡ್ತಾರೆ ಹೇಳಿದ್ರು ಅವಾಗ. ಅದೆಲ್ಲ ನೆನಪಿದೆ. ಅವಾಗೆಲ್ಲ ಮೊಬೈಲೆಲ್ಲ ಇರಲಿಲ್ಲ, ನಮ್ಮ ಹತ್ರ ಫೋಟೋ ಗಿಟ ಏನಿಲ್ಲ. ನೀವು ವ್ಯಂಗ್ಯಚಿತ್ರಗಾರರ ಸಂಘ, ಪ್ರಥಮ ವ್ಯಂಗ್ಯಚಿತ್ರಗಾರರ ಸಂಘ ಸಭೆ ಆದದ್ದು ಬೆಂಗಳೂರಲ್ಲಿ ಅಲ್ವಾ? ಆಗ ನೀವು ಹೋಗಿದ್ರಿ, ಬಳೆಪೇಟೆಯಲ್ಲೆಲ್ಲ ಹೋಗಿದ್ರಿ, ಹೋಟ್ಲ್. ಆಗ ಯಾರೆಲ್ಲ ಇದ್ರು? ನೀವು, ನಾಡಿಗ್ಗು, KR ಸ್ವಾಮಿ, MTV ಆಚಾರ್ಯ, ಆರ್ ಮೂರ್ತಿ, ಈಗಿನ ಕೆಲವರೆಲ್ಲ ಹೆಂಗೆ ಸುಬ್ರಹ್ಮಣ್ಯ ಇದ್ರ ಅಂತ ಗೊತ್ತಿಲ್ಲ. ನೀವಿದ್ರೆ ವಿಶ್ವನಾಥ್ ಅಂತ M ವಿಶ್ವನಾಥ್ ಅವರೆಲ್ಲ ಕೂಡಿ ನೀವೊಂದು ಕೂಡಿಕೊಂಡು ಮಾಡುವ ನರೇಂದ್ರ ಅವರಿದ್ರು. ನರೇಂದ್ರ ಅವ್ರದ್ದು ಡೆಲ್ಲಿಲೇ ಇದ್ರು ಏನೋ ಗೊತ್ತಿಲ್ಲ, ಅವ್ರು ಇರ್ಲಿಲ್ಲ ಸ್ಟಾರ್ಟ್ ಅಲ್ಲಿ, ಆಮೇಲೆ ಈಗ ಆಗ ನೀವು ಸ್ಟಾರ್ಟ್ ಅದರಲ್ಲಿ KR ಸ್ವಾಮಿ, ನಾಡಿಗ್ಗು ಬಹಳ. ಆಗ ನೀವು ಪ್ರಾಥಮಿಕ ಇದರಲ್ಲಿ ನೀವು ಸದಸ್ಯರಾಗಿದ್ರಿ. ಹೌದು. ಆಮೇಲೆ ನೀವು ಈ ಪದಾಧಿಕಾರಿಗಳು ಮಣಿಪಾಲದಲ್ಲಿ ಆಯ್ತಲ್ಲ 2ನೇ ಸಾಹಿತ್ಯ ಇದು ವ್ಯಂಗ್ಯಚಿತ್ರ ಆಗ ನೀವೇನಾಗಿದ್ರಿ? ನಾವೆಲ್ಲ ಮೆಂಬರ್ಸ್ ಅದರಲ್ಲಿ ಇದನ್ನ ಏನೋ ಗೊತ್ತಿಲ್ಲ. ಆಮೇಲೆ ನೀವು ಇದು ಚಿತ್ರಕಲಾ ಪರಿಷತ್ತಿನಲ್ಲೇ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ? ಅಲ್ಲಿ ನನಗೆ ಎನ್ಕರೇಜ್ ಮಾಡಿದವರು MS ನಂಜುಂಡ್ರ. ಎಷ್ಟು ವರ್ಷ? ಸ್ವಾಮಿಗಳು ಇವರೆಲ್ಲ ಒಂದು ಎಲ್ಲಿದ್ರು ಕರೀತಾ ಇದ್ರು. ಒಂದು ಒಳ್ಳೆ ಗುಣ. ಅದು ನಿಮ್ಗೆ ಅದು ಗೌರ್ಮೆಂಟ್ ಜಾಬ್ ಅಲ್ವಾ? ಅದು ಗೌರ್ಮೆಂಟ್ ನಿಮ್ಗೆ ಅದು UGC ಸ್ಕೇಲ್ ಎಲ್ಲ ಬರ್ತದೆ ಅದು? ಹೌದು. ನಿಮ್ಗೆ ಈಗ ರಿಟೈರ್ಮೆಂಟ್ ಆದ್ಮೇಲೆ ಸಹ ಪೆನ್ಷನ್? ಆಮೇಲೆ ಅದು UGC ನಿಯಮಾವಳಿ. ಅವಾಗೆಲ್ಲ ನಾವು ಡಿಪ್ಲೊಮಾದವ್ರು ಮಾತ್ರ ದೇಶದಲ್ಲಿ ಡಿಗ್ರಿ ಇರ್ಲಿಲ್ಲ. 85 ನಂತರ ಡಿಗ್ರಿ ಆಗಿ ನಾವೆಲ್ಲ ಮುಗಿಸಿದ್ 77ರಲ್ಲಿ. ಅದು 5 ವರ್ಷದ ಡಿಪ್ಲೊಮಾ. ಬರೋಡಾ, ಬಾಂಬೆ, ಡೆಲ್ಲಿ, ಕಲ್ಕಟ್ಟ ಎಲ್ಲ ಕಡೆ ಡಿಪ್ಲೊಮಾನೇ, ಅಂದ್ರೆ ಡಿಗ್ರಿ ಲೆವೆಲ್ಲೇ ಅದು. ಆಮೇಲೆ UGC ಇದೆಲ್ಲ ಬಂದ ನಾವು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕಾಯ್ತು. ಟೀಚರ್ ಆಗಿ ಅದನ್ನು ಮಾಡ್ಕೊಂಡು. ಎಲ್ಲಿ ಮಾಡಿದ್ರೆ ಅದು? KC ಚಿತ್ರಕಲೆ. ಅದಕ್ಕೆ ಯಾವ ಸ್ಪೆಷಲೈಸೇಷನ್ ಇದೆ? ಈ KK ಅಬ್ಬಾರ್ ಇವರೆಲ್ಲ ಸ್ಕಾಲರ್ಶಿಪ್ ಕೊಟ್ಟು ಶಾಂತಿನಿಕೇತನ, ಬರೋಡಕ್ಕೆಲ್ಲ ಕಲಾವಿದರನ್ನು ಕಳಿಸ್ತೀವಿ. ನಾನು ಅರ್ಜಿ ಹಾಕಿದ್ದೆ. ಆಗ KK ಅಬ್ಬಾರ್ ಒಂದು ಮಾತು ಹೇಳಿ, ಅಲ್ಲೇ
ಅವ್ರು ಏನ್ ಹೇಳಿದ್ರು, ನಿಂದು ವರ್ಕ್ಗಳೆಲ್ಲ ಈಗ ನಮ್ಮ ವರ್ಕ್ಗಳ ಜೊತೆಗೆ ಎಕ್ಸಿಬಿಟ್ ಆಗ್ತಾ ಇದೆ. ದೊಡ್ಡ ದೊಡ್ಡ ಆರ್ಟಿಸ್ಟ್ ಆದ್ಮೇಲೆ ನೀನು ಅಲ್ಲಿ ಹೋಗಿ ಸೇರ್ಕೊಂಡ್ರೆ ಏನಾಗುತ್ತೆ, ಬೇರೆ ಏನೋ ಮಾಡಿ ನಿನ್ನ ಒರಿಜಿನಾಲಿಟಿ ಹಾಳಾಗ್ಬೋದು. ನೀವು ಹೋಗಿ ನೋಡ್ಕೊಂಡು ಬಂದ್ರೆ ಸಾಕು. ಇದನ್ನು ತಾರಾಸುನು ಹೇಳಿದ್ವಿ, ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಇಲ್ಲ. ಸರಿಯಾದ ಅನುಭವ ಅಲ್ವಾ? ಹಾಗೆ ಚಂದ್ರನಾಥ್ ಅವ್ರು ಹೋಗಿದ್ರ ಅಂತಲ್ಲ, ಅವ್ರು ಮಾಡ್ಕೊಂಡು ಗ್ರಾಫಿಕ್ಕಿಗೆ ಹೋಗಿದ್ರು. ಈ ಗ್ರಾಫಿಕ್ ಮನೆಯಲ್ಲೆಲ್ಲ ಅವಾಗ ಮಾಡಕ್ ಆಗ್ತಾ ಇಲ್ಲ, ಸ್ಟುಡಿಯೋ ಬೇಕು. ನೀವು ಅಲ್ಲಿಂದಲೇ ಈಗ ಚಿತ್ರಕಲಾ ಪರಿಷತ್ ರಿಟೈರ್ಡ್ ಆದ್ರಿ? ಹೌದು, ಚಿತ್ರಕಲಾ ಪರಿಷತ್ತಿಗೂ ಮುಂಚೆನೆ ನಾವು ಲೀಡಿಂಗ್ ಇದೆ. ಸ್ಟೂಡೆಂಟ್ ಆಗಿದ್ದೆಲ್ಲ ನಾನು ವಿಧಾನಸೌಧದಲ್ಲಿ ನಾನು ಫಸ್ಟು ಅದು 76ರಲ್ಲಿ ಅಲ್ಲಿ ಆಲ್ ಇಂಡಿಯಾ ಎಕ್ಸಿಬಿಷನ್ ಮಾಡಿದ್ರು ಆರ್ಕಿಯಾಲಜಿಯವರು. ಆಗ RM ಹಡಪದ್ದು, MS ಚಂದ್ರಶೇಖರು, RM ಹಡಪದ್ದು, MT ಆಚಾರ್ಯ, ಅವರಿಗೆ 3 ಪ್ರೈಸ್ ಬಂದಿತ್ತು. ಫಸ್ಟ್, ಸೆಕೆಂಡ್, ಥರ್ಡ್. ಕಾನ್ಸೋಲೇಷನ್ ನಾನು, ಕಮಲಾಕ್ಷಿ, ಹರಿರಾಮ್ ಅಂತ ಅವರು 3 ಜನಿಗೆ ಬಂದಿತ್ತು. ನೆಕ್ಸ್ಟ್ ಮಾಡಿದಾಗ ನನಗೆ ಫಸ್ಟ್ ಪ್ರೈಸ್ ಬಂತು. ನಿಮ್ದು ಸ್ಪೆಷಲೈಸೇಷನ್ ಏನಾರು ಇದೆಯಾ? ನೀವು ಏನು ಯಾವ ಪಾಠ ಮಾಡ್ತಿದ್ದೀರಾ? ಅಂದ್ರೆ ನಾವು ಇಲ್ಲ, ಫಸ್ಟ್ ಡಿಪ್ಲೊಮಾ ಮಾಡಿದ್ದು ಅಪ್ಲೈಡ್ ಆರ್ಟ್ ಮಾಡಿದ್ರಿ, ಅಡ್ವರ್ಟೈಸಿಂಗ್. ಅಡ್ವರ್ಟೈಸ್ಮೆಂಟ್. ಇಲ್ಲಿ ನೀವು ಪಾಠ ಯಾವ ಸಬ್ಜೆಕ್ಟ್ ಮಾಡ್ತಿದ್ರಿ? ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಪೇಂಟಿಂಗ್. ಅದು ಪೇಂಟಿಂಗ್ ಮಾಡೋ ಇದ್ರ ಮೇಲೆ, ಸಾಧನೆ ಮೇಲೆ ಪೇಂಟಿಂಗ್ ಡಿಪಾರ್ಟ್ಮೆಂಟ್ ತಗೊಂಡಿದ್ದೆ. ಪೇಂಟಿಂಗ್. ನೀವು ಅಲ್ಲಿ ಎಷ್ಟು ವರ್ಷ ಇದ್ರಿ ಚಿತ್ರಕಲಾ ಪರಿಷತ್ತಲ್ಲಿ? 21 ವರ್ಷ. 21. ಈಗ ರಿಟೈರ್ಡ್ ಆಗಿ ಪೆನ್ಷನ್ 3 ವರ್ಷ ಹಾಬಿ ಕ್ಲಾಸ್ ತಗೊಂಡೆ. ಎಲ್ಲಿ? ಚಿತ್ರಕಲಾ ಪರಿಷತ್. ರಿಟೈರ್ಡ್ ಆದ್ಮೇಲೂ DK ಚೌಟ, BL ಶಂಕರ್. ನಿಮ್ಮ ವ್ಯಂಗ್ಯ ಚಿತ್ರಗಳು ಎಷ್ಟು ಪ್ರಿಂಟ್ ಆಗಿದೆ? ಸಾವಿರಾರು ಅಂತ ಹೇಳ್ಬೋದು. ಸಾವಿರ. ನೀವೊಂದು ಪುಸ್ತಕ ಸಹ ಬರ್ದಿದ್ದೀರಿ. ಅದು ಏನಾಗತ್ತೆ, ಪೇಪರ್ ಮೇಲೆ ಮಾಡೋ ವರ್ಕ್ಗಳಾದ್ರಿಂದ ನಾವು 20-30 ಸಾವಿರ ಕಾಮನ್. ಅದು ಕಾಮನ್. ಅಡ್ವರ್ಟೈಸಿಂಗ್ ಏಜೆನ್ಸಿ ನಾವು ಕೆಲಸ ಮಾಡಿದ್ ನೋಡಿದ್ರೆ, ಕಲಾಶಾಲೆಯಲ್ಲಿ ಮಾಡಿಸೋ 5 ವರ್ಷದ್ದು 1 ವಾರದಲ್ಲಿ ಮಾಡಿಸ್ಬಿಡ್ತಾರೆ. ಅದು ಎಷ್ಟು ಹೆವಿ ಜಾಬ್ ಇರ್ಬೋದು. ಬ್ಯಾಂಕಿಂಗ್ ಇದೆಲ್ಲ, ಪ್ರೆಸ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ